2 ವರ್ಷದಲ್ಲೇ ನಿರ್ಮಾಣವಾದ ಮನೆಗಳು 2 ವರ್ಷದಲ್ಲಿ ಬದಲಾಗಿ ಹೋಗ್ಬಿಟ್ಟಿದೆಯಾ? 2 ವರ್ಷದಲ್ಲೇ ಮನೆಗಳನ್ನೇ ಕಟ್ಟಿಬಿಟ್ಟಿದಾರಾ? ಕೋಗಿಲು ಲೇಔಟ್ ಮನೆಗಳೆಲ್ಲ ಅಕ್ರಮ ಅನ್ನೋದಕ್ಕೆ ಸಾಕ್ಷಿ ಲಭ್ಯ ಆಗಿದೆ. 2 ವರ್ಷದ ಹಿಂದೆ ಎಲ್ಲ ಖಾಲಿ ಇತ್ತು, ಅಲ್ಲಿ ಜಾಗ ಏನೇನೂ ಇರಲಿಲ್ಲ. 2023ರಲ್ಲಿ ಕ್ವಾರಿಯಲ್ಲಿ ಯಾವ ಮನೆಯೂ ಕೂಡ ಇರಲಿಲ್ಲ. ಆದರೆ ಈಗ 2025ರಲ್ಲಿ ಇಷ್ಟು ಮನೆಗಳು ಹೇಗೆ ಸಾಧ್ಯ? ಇದೇ ಆಧಾರದ ಮೇಲೆ ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಆಫೀಸರ್ಸ್. 2 ವರ್ಷದಲ್ಲಿ ಕೋಗಿಲು ಲೇಔಟ್ ಎಷ್ಟು ಬದಲಾಗಿ ಹೋಗಿದೆ ಅಂತ ಅಂದರೆ, ಸಾಕಷ್ಟು ಮನೆಗಳಲ್ಲಿ ನಿರ್ಮಾಣ ಆಗಿದ್ದಾವೆ. ಸಾಕಷ್ಟು ಮನೆಗಳು, 1000ಕ್ಕಿಂತ ಹೆಚ್ಚು ಜನ ಅಲ್ಲಿ ವಾಸ ಮಾಡ್ತಾರೆ ಅಂತ ಅಂದರೆ 2023ಕ್ಕೆ ಹೋದರೆ ನಾವು ಆ ಒಂದು ಜಾಗದಲ್ಲಿ ಮನೆಗಳೇ ಇರಲಿಲ್ಲ, ಏನೇನೂ ಇರಲಿಲ್ಲ ಅಲ್ಲಿ. ಸೊ ಈಗ ನೋಡಿದರೆ 2 ವರ್ಷದ ಒಳಗಡೆ ಅಂದರೆ 2023ರಿಂದ 2025ರಲ್ಲಿ ಮನೆಗಳ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಸೊ ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ ಈಗ. ಸೊ ಆ ನಿಟ್ಟಿನಲ್ಲಿ ಈಗ ಕೋಗಿಲು ಲೇಔಟ್ ಮನೆಗಳೆಲ್ಲ ಅಕ್ರಮ ಅನ್ನೋದಕ್ಕೆ ಸಾಕ್ಷಿ ಲಭ್ಯ ಆಗಿದೆ. ಎಸ್ ಉಲ್ಲಾಸ್, ನಾವು ಮಾತಾಡ್ತಾ ಇದ್ವಿ, ಈಗ DCM ಬರ್ತಾರೆ, ಅವರು ಕೂಡ ಸಮಸ್ಯೆಯನ್ನು ಆಲಿಸ್ತಾರೆ ಅಂತ ಹೇಳಿ. ಬಟ್ 2023ರಲ್ಲಿ ಆ ಜಾಗದಲ್ಲಿ ಮನೆಗಳೇ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 2 ವರ್ಷದಲ್ಲಿ ಇಷ್ಟೊಂದು ಮನೆಗಳು ಹೆಂಗೆ ಸಾಧ್ಯ? ಪರ್ಮಿಷನ್ ಕೂಡ ಇಲ್ಲ. 2 ವರ್ಷ ಆದರೂ ಕೂಡ ಇದು BBMP ಅಥವಾ GBA ಗಮನಕ್ಕೆ ಬಂದೇ ಇರಲಿಲ್ವಾ? ರಾಮ್, ಇದೇ ಒಂದು ಪ್ರಶ್ನೆಯನ್ನ ತಹಶೀಲ್ದಾರ್ ಮತ್ತೆ GB ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕೆಂತಂದ್ರೆ 2016-17ರಲ್ಲಿ ಕಂದಾಯ ಇಲಾಖೆ ಅಡಿಯಲ್ಲಿದ್ದಂತಹ ಈ ಒಂದು ಜಾಗವನ್ನ, ಅಂದ್ರೆ ಕಲ್ಲು ಕ್ವಾರಿ ಜಾಗವನ್ನ GBAಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ. ಯಾಕೆಂತಂದ್ರೆ ಇರುವಂತದ್ದು ಕಲ್ಲು ಕ್ವಾರಿ ಸುತ್ತಲೂ ಕೂಡ ಕಲ್ಲು ಕ್ವಾರಿ ಇದೆ. 2022ರ ನಡುವೆ ಈಗ ಇರುವಂತಹ ಮನೆ ಏನಿದೆ ಯಾವೂ ಕೂಡ ಇರಲಿಲ್ಲ ಅನ್ನುವಂತಹ ಒಂದು ಮಾತನ್ನ ತಹಶೀಲ್ದಾರ್ ಮತ್ತೆ ಜಿಲ್ಲಾಧಿಕಾರಿಗಳು ಹೇಳ್ತಾ ಇರುವಂತದ್ದು. ಯಾಕೆಂತಂದ್ರೆ 2022 ನಾವು ಸ್ಯಾಟಲೈಟ್ ಇಮೇಜ್ ಅನ್ನ ಆಧರಿಸಿ ನಾವು ಹೇಳ್ತಾ ಇರುವಂತದ್ದು 2022ರಲ್ಲಿ ಸಂಪೂರ್ಣವಾದಂತಹ ಖಾಲಿ ಇತ್ತು. ಆದ್ರೆ 2024ರ ನಂತರ ಇಲ್ಲಿ ಮನೆಗಳು ನಿರ್ಮಾಣ ಆದ್ವು ಅನ್ನುವಂತಹ ಒಂದು ಮಾತನ್ನ ತಹಶೀಲ್ದಾರ್ ಹೇಳ್ತಾ ಇರುವಂತದ್ದು. ಅದೇ ಒಂದು ಆಧಾರದ ಮೇಲೆ ನಾವು ಡೆಮಾಲಿಷನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿ. ಅಂದ್ರೆ ತಹಶೀಲ್ದಾರ್ ಅಂದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತೊಂದು ಅಂಶವನ್ನ ಹೇಳ್ತಿದ್ದಾರೆ. ಏಕಾಏಕಿ ಒಂದು ಲೈನ್ ನಲ್ಲಿ ಹಲೋ ಬ್ರಿಕ್ಸ್ ಅನ್ನ ಸಿಮೆಂಟ್ ಇಟ್ಟಿಗೆಗಳನ್ನ ಇಡುವಂತ ಕೆಲಸ ಆಗಿದೆ. ಯಾಕೆಂತಂದ್ರೆ ಇವೆಲ್ಲವೂ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ನಿಧಾನವಾಗಿ ಕಟ್ಟಿರುವಂತದ್ದಲ್ಲ, ಏಕಾಏಕಿ ಮನೆಗಳನ್ನ ಕಟ್ಟುವಂತ ಕೆಲಸವನ್ನ ಇಲ್ಲಿನ ನಿವಾಸಿಗಳು ಮಾಡಿದ್ದಾರೆ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ದಾರೆ. ಸೊ ಇದೇ ವಿಚಾರವನ್ನ ಅಂದ್ರೆ 2022ರಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಅನ್ನುವಂತ ಒಂದು ಸ್ಯಾಟಲೈಟ್ ಇಮೇಜ್, ಹಾಗೇನೆ 2025ರಲ್ಲಿ ಮತ್ತೆ 24-25ರಲ್ಲಿ ಯಾವ ರೀತಿಯಾಗಿ ಸ್ಯಾಟಲೈಟ್ ಇಮೇಜ್ ಇತ್ತು ಅನ್ನುವಂಥದ್ದನ್ನ, ಈ 2 ಸ್ಯಾಟಲೈಟ್ ಇಮೇಜ್ ಅನ್ನ ಆಧರಿಸಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಬರುವಂತಹ DCM DK ಶಿವಕುಮಾರ್ ಅವರಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ದಾಖಲೆಗಳನ್ನು ತೋರಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅದೇ ಒಂದು ಆಧಾರದ ಮೇಲೆ ನಾವು ಮನೆಗಳನ್ನ ಡೆಮಾಲಿಷನ್ ಮಾಡಿದೀವಿ ಅನ್ನುವಂತಹ ಒಂದು ಸಮಜಾಯಿಷಿಯನ್ನು ಕೊಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಸೊ ಇದಕ್ಕೆ ಬೇಕಾದಂತಹ ಪೂರಕವಾದಂತಹ ದಾಖಲೆಗಳನ್ನ ಈಗಾಗಲೇ ಅಧಿಕಾರಿಗಳು ತಂದಿರುವಂತದ್ದು. ಅದೇ ಒಂದು ಆಧಾರ ಅಂದ್ರೆ ಇದೆಲ್ಲದೂ ಕೂಡ ನಾವೇನ್ ಡೆಮಾಲಿಷನ್ ಮಾಡಿದೀವಿ ಇಲ್ಲಿ ಯಾವುದು ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿಲ್ಲ, ಅಥವಾ ಮನೆಗಳನ್ನ ಕಟ್ಕೊಂಡಿರುವಂತಹ ಸೂರ್ಯ ಯಾರು ಕಟ್ಕೊಂಡಿದ್ರು, ಲೀಗಲ್ ಆಗಿ ಯಾರಿದ್ರು ಅವ್ರನ್ನ ನಾವು ಮನೆಗಳನ್ನ ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ. ಯಾರು ಅನಧಿಕೃತವಾಗಿ ಕಟ್ಕೊಂಡಿದ್ರು ಅಂತಹ ಮನೆಗಳನ್ನ ಮಾತ್ರ ನಾವು ಡೆಮಾಲಿಷನ್ ಮಾಡಿದೀವಿ. ಬಿಟ್ರೆ ಉಳಿದಂತೆ ಅವರು 94C ಅಪ್ಲಿಕೇಶನ್ ಅನ್ನ ಹಾಕಿದೀವಿ ಅನ್ನೋ ನೀವು ಹೇಳಿದ್ರು. ಆದ್ರೆ ಕಂದಾಯ ಇಲಾಖೆಗೆ ಅಥವಾ ತಹಶೀಲ್ದಾರ್ಗೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಇದುವರೆಗೂ ಕೂಡ ಅನಧಿಕೃತವಾಗಿ ಕಟ್ಕೊಂಡಿರುವಂತಹ ನಿವಾಸಿಗಳು ಯಾರು ಕೂಡ 94C ಅಡಿಯಲ್ಲಿ ಅರ್ಜಿಯನ್ನ ಕೊಟ್ಟಿಲ್ಲ ಅನ್ನುವಂತ ಒಂದು ಮಾತನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಹೇಳ್ತಿರುವಂತದ್ದು. ರಾಮ್.